ಬಹುತೇಕ ರೈತರು ತಮ್ಮ ಜಮೀನುಗಳಲ್ಲಿ ಮುಂಗಾರು ಬೆಳೆಗಳನ್ನು ಬಿತ್ತನೆ ಮಾಡಿದ್ದಾರೆ. ಬೆಳೆಗಳು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಆದರೆ ಕೀಟಗಳು ರೈತರನ್ನ ಕಂಗೆಡಿಸಿದೆ. ಒಂದೆಡೆ ಗೊಬ್ಬರದ ಸಮಸ್ಯೆ, ಮತ್ತೊಂದೆಡೆ ಕೀಟ ಬಾಧೆಗೆ ಅನ್ನದಾತರು ತಲ್ಲಣಿಸಿದ್ದಾರೆ. ಬೆಳೆಗಳಿಗೆ ಕಪ್ಪು ಚುಕ್ಕೆ ಕೀಟ ಹಾವಳಿ. ಧಾರವಾಡ ಅನ್ನದಾತರು ಕಂಗಾಲು. ಯೂರಿಯಾ ಕೊರತೆ ನಡುವೆ ರೈತರು ಜಮೀನಿನಲ್ಲಿ ಬೆಳೆದ ಬೆಳೆಗಳಿಗೆ ಕೀಟಗಳ ಹಾವಳಿ ಶುರುವಾಗಿದೆ. ಕೀಟಗಳ ಕಾಟ ತಪ್ಪಿಸಿ ಬೆಳೆ ಉಳಿಸಿ ಅಂತ ವಿಜ್ಞಾನಿಗಳ ಬಳಿ ರೈತರು ಅವಲತ್ತುಕೊಂಡಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಹೆಸರು ಬೆಳೆ ಬೆಳೆದ ರೈತರ ಪರಿಸ್ಥಿತಿ ಶೋಚನೀಯವಾಗಿದೆ. ಈ ಬಾರಿ ಮುಂಗಾರು ಮಳೆ ಚೆನ್ನಾಗಿಯೇ ಆಗಿದೆ. ರೈತರು ಹೆಸರು, ಉದ್ದು, ಸೋಯಾಬೀನ್ ಸೇರಿದಂತೆ ಹಲವು ಬೆಳೆ ಬೆಳೆದಿದ್ದಾರೆ. ಆದರೆ ಜಿಲ್ಲೆಯಾದ್ಯಂತ ಉದ್ದು ಮತ್ತು ಹೆಸರು ಬೆಳೆಗೆ ಕೀಟ ಬಾಧೆ ಶುರುವಾಗಿದೆ. ಕಳೆದ 15 ದಿನಗಳಿಂದ ಕಪ್ಪು ಚುಕ್ಕೆ ಕೀಟ ಹಾವಳಿ ಹೆಚ್ಚಾಗಿದ್ದು, ಎಷ್ಟೇ ಔಷಧಿ ಸಿಂಪಡಿಸಿದ್ರೂ ಪ್ರಯೋಜನವಾಗದೆ ಅನ್ನದಾತರು ಕಂಗಾಲಾಗಿದ್ದಾರೆ. ಒಂದು 15 ದಿವಸದಿಂದ ಈ ಕೀಡಿ ಹಾವಳಿ ಅಂತೂ ಭಾಳ ಆಗೈತಿ. ಈ ಸಲ ಅದು ಯಾವ ಜಾತಿ ಕೀಡಿ ಹುಟ್ಟೈತೋ ಏನು, ಕಪ್ಪು ಚಿಕ್ಕಿ ಕೀಡಿ ಐತಿ. ಒಂದು ಕಾಯಿನೂ ಬಿಟ್ಟಿಲ್ಲ. ಎಲ್ಲ ಇದ್ದು ಉದ್ದಿನ ಗಿಡದನ ಕಾಯಿ ಎಲ್ಲನೂ ತಿಂದು ಹಾಳು ಮಾಡಾಕತ್ತೈತಿ. ಆ ಉದ್ದಿನ ಹೊಲದಾಗಿಂದ ನಮ್ಗೆ 1 ಎಕರೆಗೆ 1 ಕೆಜಿ ಬರಲಿದ್ದ ಪರಿಸ್ಥಿತಿ ಆಗೈತಿ. ಕೃಷಿ ವಿವಿಯ ವಿಜ್ಞಾನಿಗಳು ಕೂಡ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಕೀಟದ ಬಗ್ಗೆ ಅಧ್ಯಯನ ನಡೆಸಿದ್ದಾರೆ. ಮಳೆಗಾಲದಲ್ಲಿ ಫೊಡಕ್ಟಲ್ ಲಿಟ್ರೋ, ಹೆಲಿಕೋವರ್, ಕಟುವಾ ಎಂಬ ಕೀಟ ಬೆಳೆಗಳನ್ನ ಹಾಳು ಮಾಡ್ತಿದೆ. ರೋಗ ಹತೋಟಿಗೆ ಸಮಗ್ರ ಕೀಟನಾಶಕ ಬಳಸಿ ಅಂತ ರೈತರಿಗೆ ಸಲಹೆ ನೀಡಿದ್ದಾರೆ. ನಾವು ಲ್ಯಾಂಬ್ಡಾ ಸೈಹೆಲೋತ್ರಿನ್ ಅಂತ ಹೇಳ್ತೀವಿ, 0.5 ml ಪ್ರತಿ ಲೀಟರ್ ನೀರಿಗೆ. ಅದ್ರ ಜೊತೆಗೆ ಸ್ಪೈನೋಸೈಡ್ ಹೇಳ್ತೀವಿ, ಪ್ರತಿ ಲೀಟರ್ ನೀರಿಗೆ 0.12 ml. ಕ್ಲೋರೆಂಟ್ರಿನ್ ಇಲಿಪ್ರೋಲ್ 18.5 SC ಅನ್ನೋದನ್ನು ನಾವು ಪ್ರತಿ ಲೀಟರ್ ನೀರಿಗೆ 0.2 ml ಹೇಳ್ತೀವಿ. ಹೀಗೆ ವಿವಿಧ ರೀತಿಯಂತಹ ಕೆಮಿಕಲ್ ಇವು ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಬಳಕೆ ಮಾಡಿಕೊಂಡು ಅವ್ರು ಸಿಂಪಡಣೆ ಮಾಡಬಹುದು. ಒಟ್ಟಾರೆ ಕೀಟ ಬಾಧೆಯಿಂದ ರೈತರಿಗೆ ಈಗ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಕಷ್ಟಪಟ್ಟು ಬೆಳೆದ ಬೆಳೆ ಕಣ್ಣೆದುರಲ್ಲೇ ನಾಶ ಆಗ್ತಾ ಇರೋದು ರೈತರಲ್ಲಿ ಆತಂಕ ಹೆಚ್ಚಿಸಿದೆ. ಮಂಜುನಾಥ್ ಯಡಳ್ಳಿ, ನ್ಯೂಸ್ 18, ಧಾರವಾಡ.